ಇದೇ ಶೈಕ್ಷಣಿಕ ವರ್ಷದಿಂದ SSLC ಮತ್ತು PUC ಉತ್ತೀರ್ಣ ಅಂಕದಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. 33% ಅಂಕವನ್ನು ಪಡೆದರೆ ಈ ಬಾರಿ ಉತ್ತೀರ್ಣರಾಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. SSLC PUC ಉತ್ತೀರ್ಣ ಅಂಕ ಬದಲಾವಣೆಯಾಗಿದೆ. 33% ಅಂಕ ಪಡೆದರೆ ವಿದ್ಯಾರ್ಥಿ ಪಾಸ್. ಈ ವರ್ಷದಿಂದಲೇ ಹೊಸ ಅಂಕ ನೀತಿ ಜಾರಿಯಾಗುತ್ತಾ ಇದೆ. 35% ಇತ್ತು. ಆಂತರಿಕ ಮತ್ತು ಬಾಹ್ಯ ಅಂಕ ಸೇರಿ ಇಂಟರ್ನಲ್ಸ್ ಮತ್ತು ರಿಟರ್ನ್ ಎಕ್ಸಾಮ್ ಸೇರಿ 33% ಬಂದರೆ ಸಾಕು. SSLCಯಲ್ಲಿ ಉತ್ತಮ ಫಲಿತಾಂಶ ಬರಲಿ ಅಂತ ಕೆಲವೊಂದು ಬದಲಾವಣೆಯನ್ನು ತರಲಾಗಿದೆ. SSLC PUC ಉತ್ತೀರ್ಣ ಅಂಕ 35% ತಗೋಬೇಕಾಗಿತ್ತು ಪಾಸ್ ಆಗೋದಕ್ಕೆ, ಈಗ 2% ಇಳಿಸಿದ್ದಾರೆ. ಈ ಸರ್ತಿ ಯಾರು SSLC ಎಕ್ಸಾಮ್ ಬರೀತಾ ಇದ್ದಾರೆ, PUC ಎಕ್ಸಾಮ್ ಬರೀತಾ ಇದ್ದಾರೆ, ಅವರಿಗೆ ಅನ್ವಯವಾಗುತ್ತೆ. ಈ ಮಾಹಿತಿಯನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟಿದ್ದಾರೆ. SSLC ರಿಸಲ್ಟನ್ನು ಇಂಪ್ರೂವ್ ಮಾಡಬೇಕು, ಅಂದರೆ ಉತ್ತೀರ್ಣವಾಗುವ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ 33% ಮಾರ್ಕ್ಸ್ ತಗೊಂಡ್ರೆ ಪಾಸ್ ಅಂತ ಈ ವರ್ಷದಿಂದಲೇ ಅನ್ವಯ ಆಗುವಂತೆ ಈ ಅಂಕ ಪರಿಷ್ಕರಣೆಯನ್ನು ಮಾಡಲಾಗಿದೆ. ಆಂತರಿಕ ಮತ್ತು ಬಾಹ್ಯ ನಿಮಗೆ 20 ಮಾರ್ಕ್ಸು ಇಂಟರ್ನಲ್ಸೇ ಕೊಟ್ಬಿಡ್ತಾರೆ. ಸ್ಕೂಲಿಂದ ಕೊಡ್ತಕ್ಕಂಥದ್ದು 20 ಮಾರ್ಕ್ಸು. 100ರಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. ಇನ್ನು 80 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕು. ಅದರಲ್ಲೊಂದು 13 ಮಾರ್ಕ್ಸ್ ತೊಗೊಂಡ್ರೆ 20 + 13 33 ಪಾಸ್. SSLCಯಲ್ಲಿ 33% ಅಂಕ ಬಂದರೆ, ಅಂದರೆ 625ಕ್ಕೆ 206 ಮಾರ್ಕ್ಸ್ ಬಂದರೆ ಪಾಸ್ ಅವರು. 625ಕ್ಕೆ 206. ಆಂತರಿಕ ಮತ್ತು ಬಾಹ್ಯ ಮಾರ್ಕ್ಸ್ ಎರಡೂ ಸೇರಿ 33%, 33% ಬರಬೇಕು. ಆಯಾ ವಿಷಯದಲ್ಲಿ ಕನಿಷ್ಠ 30ರಷ್ಟು ಅಂಕ ಪಡೆದಿರಬೇಕು. ಅಂದರೆ ಈಗ ಯಾವುದೋ ಒಂದು ಸಬ್ಜೆಕ್ಟಲ್ಲಿ 30 ತೊಗೊಂಡಿರ್ತಾರೆ, ಇನ್ನೊಂದರಲ್ಲಿ 40 ತೊಗೊಂಡ್ರು ಕೂಡ ಎರಡು ಬ್ಯಾಲೆನ್ಸ್ ಆಗಿಬಿಡುತ್ತೆ ಪಾಸ್. ಮೊದಲೆಲ್ಲ ಹೆಂಗಿತ್ತು, 35% ಇತ್ತು ಪಾಸ್ ಆಗೋದಕ್ಕೆ, 35% ಬರಬೇಕಾಗಿತ್ತು. ಈ ಹಿಂದೆ 35%, ಈಗ ಅದನ್ನು 33%ಗೆ ಇಳಿಕೆಯನ್ನು ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತಕ್ಕಂಥ ಉದ್ದೇಶ. ಈಗ CBSE ICSE ಕಂಪೇರ್ ಮಾಡಿದ್ರೆ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ರಿಸಲ್ಟ್ ತುಂಬ ಕಡಿಮೆ ಬರ್ತಾ ಇದೆ. ಅವ್ರದ್ದೆಲ್ಲ ಅಬೌವ್ 90-95% ಇದೆ. ಇನ್ನು PUC ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 30% ಬರೀಬೇಕಂತೆ. ರೈಟಿಂಗ್ ಎಕ್ಸಾಮಲ್ಲಿ PUC ಅಲ್ಲೂ ಇಂಟರ್ನಲ್ಸ್ ಇದೆ. 600ಕ್ಕೆ 198 ಅಂಕ ಬಂದರೆ ವಿದ್ಯಾರ್ಥಿಗಳು ಪಾಸ್ PUCನಲ್ಲಿ. SSLC PUC ಎರಡರಲ್ಲೂ ಬದಲಾವಣೆ ತಂದಿದ್ದಾರೆ. ಈ ವರ್ಷ ಹಾಜರಾಗುವ ಪರೀಕ್ಷೆಗೆ ಹಾಜರಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ಸೊ ಸ್ಟೇಟ್ PU ಬೋರ್ಡ್ ಅವರು ಕೂಡ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಪುನರಾವರ್ತಿತ ಮತ್ತು ಖಾಸಗಿ ವಿದ್ಯಾರ್ಥಿಗಳಿಗೆ ಕೂಡ ಅನ್ವಯ ಆಗುತ್ತೆ. PUC ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 30% ಬಂದಿರಬೇಕು. SSLC ಕಂಪೇರ್ ಮಾಡಿದ್ರೆ ಸ್ವಲ್ಪ PUCನಲ್ಲಿ ಸ್ವಲ್ಪ ಟೈಟ್ ಇದೆ. ರೈಟಿಂಗಲ್ಲೇ ನಿಮಗೆ 30% ಬರಬೇಕು. SSLCಯಲ್ಲಿ ಟೋಟಲ್ 33% ಅಂಕ ಬಂದರೆ ಪಾಸು. 625ಕ್ಕೆ 206 ಅಂಕ ಬಂದರೆ ಪಾಸು ಟೋಟಲ್. ಆಂತರಿಕ ಮತ್ತು ಬಾಹ್ಯ ಅಂಕ 33%. ಅಂತ ಇತ್ತು. ಆ ಸಪ್ಲಿಮೆಂಟ್ರಿ ಮಕ್ಕಳಿಗೆ ಬೇಡ, ಯಾಕೆಂದರೆ ತಪ್ಪುಗಳು ಇಲಾಖೆಯಲ್ಲಿ ಟೀಚರ್ಸು ತಂದೆ ತಾಯಿ ನಾವು ಮಾಡಿದಾಗ ಮಕ್ಕಳು ಯಾವತ್ತೂ ಕೂಡ ಅವರು ತಪ್ಪು ಮಾಡಿರೋದಿಲ್ಲ. ಅದಕ್ಕೆ ನಾವು 3 ಎಕ್ಸಾಮ್ ಪಾಲಿಸಿಯಲ್ಲಿ ತಂದಾಗ ಫಸ್ಟ್ ಎಕ್ಸಾಮಲ್ಲಿ ಎಷ್ಟು ಪಾಸ್ ಆದರೂ, ಸೆಕೆಂಡ್ ಎಕ್ಸಾಮು, ಥರ್ಡ್ ಎಕ್ಸಾಮು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಸ್ಟ್ರಿಕ್ಟಾಗಿ ನಮಗೆ ಹೇಳಿದರು, ಈ ಗ್ರೇಸ್ ಮಾರ್ಕ್ಸು ಇದೆಲ್ಲ ಪದ್ಧತಿ ಒಳ್ಳೆಯದಲ್ಲ, ಅದು ಆ್ಯಸ್ ಗುಡ್ ಆ್ಯಸ್ ಈವನ್ ಕಾಪಿಂಗ್ ಆಲ್ಸೋ ನಿಲ್ಲಿಸಬೇಕು ಅಂತ ಹೇಳಿದಾಗ ಒಂದೇ ಒಂದು ವರ್ಷ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿದಾಗ ಅನಿವಾರ್ಯವಾಗಿ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಇಟ್ಕೊಂಡ್ವಿ. ಅದಾದಮೇಲೆ ಅವ್ರು ಹೇಳಿದರು ಮಿನಿಮಮ್ 75% ನೀವೆಲ್ಲ ಪಾಸ್ ಆಗಬೇಕು ಮಕ್ಕಳು, ಅಲ್ಲಿಗೆ ಟಾರ್ಗೆಟ್, ದಟ್ ಈಸ್ ಯುವರ್ ಟಾರ್ಗೆಟ್ ಅಂಥೇಳಿ ಒಂದು 2-3 ಸತಿ ನಮ್ಗೆ ಪರ್ಸ್ನಲ್ ಆಗು ಹೇಳಿದರು. ಒಂದು ಸತಿ ನನಗನ್ಸುತ್ತೆ DC CEO ಕಾನ್ಫರೆನ್ಸಲ್ಲೂ ಕೂಡ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿದ್ದರು, DC ಅವ್ರಿಗೂ, CEO ಅವ್ರಿಗೂ ಮತ್ತು ನಮ್ಮ ಇಲಾಖೆಯವ್ರಿಗೂ ಕೂಡ ಹೇಳಿದರು. ಆದರೆ ನನಗೆ ಭಾಳ ಸಂತೋಷ, ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಇವೆಲ್ಲದೂ ಕ್ರೋಢೀಕರಿಸಿದರೆ. ಸೊ ಇದು ಮಧು ಬಂಗಾರಪ್ಪ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ. ಅವರು ಅದೇ ಸಿದ್ದರಾಮಯ್ಯನವರೆಲ್ಲ ರಿಸಲ್ಟ್ ಇಂಪ್ರೂವ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾವು ಈಗ ಕಳೆದ ವರ್ಷ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ವಿ, ರಿಸಲ್ಟ್ ಡೌನ್ ಆಗಿತ್ತು. ಈ ಸರ್ತಿ ಹಾಜರಾಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಪಾಸಿಂಗ್ ಮಾರ್ಕ್ಸನ್ನು 33%ಗೆ ನಿಗದಿಪಡಿಸಲಾಗಿದೆ. SSLCಯಲ್ಲಿ 33% ರಿಸಲ್ಟ್ ಬಂದರೆ, ಈವನ್ ಒಂದು ಸಬ್ಜೆಕ್ಟಲ್ಲಿ 30 ಬಂದರೂ ಇನ್ನೊಂದು ಸಬ್ಜೆಕ್ಟಲ್ಲಿ ಜಾಸ್ತಿ ತೆಗೆದಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಟೋಟಲ್ 33% ರಿಸಲ್ಟ್. 625ಕ್ಕೆ 33% ರಿಸಲ್ಟ್ ತಗೋಬೇಕು. ಅವರಿಗೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ.